ಜನವರಿ 9ರಂದು ರಾಜ್ಯಮಟ್ಟದ ಹಳ್ಳಿಕಾರ್ ತಳಿ ಪ್ರದರ್ಶನ. ಹೈನುಗಾರರಲ್ಲಿ ಆಸಕ್ತಿ ಹೆಚ್ಚಿಸಲು ವಿಶೇಷ ಸ್ಪರ್ಧೆಗಳು. ಹಿರಾ ತಾಲೂಕಿನ ಪಟ್ಟನಾಯಕನಹಳ್ಳಿಯಲ್ಲಿ ಶ್ರೀ ಗುರುಗುಂಡ ಬ್ರಹ್ಮೇಶ್ವರ ಸ್ವಾಮಿ ಜಾತ್ರಾ ಮಹೋತ್ಸವ ಹಾಗೂ 23ನೇ ವರ್ಷದ ಕೃಷಿ ಮತ್ತು ಕೈಗಾರಿಕಾ ವಸ್ತು ಪ್ರದರ್ಶನದ ಅಂಗವಾಗಿ ತಾಲೂಕು ಮಟ್ಟದ ಹಾಲು ಕರೆಯುವ ಸ್ಪರ್ಧೆ ಹಾಗೂ ರಾಜ್ಯ ಮಟ್ಟದ ಹಳ್ಳಿಕಾರ್ ತಳಿ ರಾಸುಗಳು ಮತ್ತು ಶ್ವಾನಗಳ ಪ್ರದರ್ಶನವನ್ನು ಜನವರಿ 9ರಂದು ಆಯೋಜಿಸಲಾಗಿದೆ. ಇನ್ನು ಪಶುಪಾಲನೆ ಇಲಾಖೆಯ ಉಪನಿರ್ದೇಶಕ ಡಾಕ್ಟರ್ ಎಚ್.ಎಂ. ಶಿವಪ್ರಸಾದ್ ಮಾತನಾಡಿ, ಬ್ರಹ್ಮೇಶ್ವರ ಸ್ವಾಮಿ ಜಾತ್ರೆಯ ಅಂಗವಾಗಿ ಜನವರಿ 9, 10ರಂದು ಪಶುಪಾಲನೆ ಮತ್ತು ಪಶುವೈದ್ಯಕೀಯ ಸೇವೆಗಳ ಇಲಾಖೆ ಹಾಗೂ ಹಾಲು ಒಕ್ಕೂಟದ ಸಹಯೋಗದೊಂದಿಗೆ ಈ ಸ್ಪರ್ಧೆಗಳನ್ನು ಹಮ್ಮಿಕೊಂಡಿದ್ದು, ಹಾಲು ಕರೆಯುವ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನವಾಗಿ 50,000, ದ್ವಿತೀಯ ಬಹುಮಾನ 30 ಹಾಗೂ ತೃತೀಯ ಬಹುಮಾನ 20,000 ನಗದು ಬಹುಮಾನವನ್ನು ನೀಡಲಾಗುವುದು. ಹೀಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಹೈನುಗಾರರು ಸ್ಪರ್ಧೆಯಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಎಂದು ಮನವಿ ಮಾಡಿದರು. ಹಾಲು ಕರೆಯುವ ಸ್ಪರ್ಧೆಯಲ್ಲಿ ಭಾಗವಹಿಸುವಂತ ಜಾನುವಾರು ಮಾಲೀಕರಿಗೆ ಪ್ರಥಮ, ದ್ವಿತೀಯ, ತೃತೀಯ ಈಗಾಗಲೇ ನಾನು ಹೇಳಿರೋ ರೀತಿ 1 ಲಕ್ಷ ರೂಪಾಯಿ ನಗದು ಬಹುಮಾನ ಇದೆ. ಮತ್ತೆ ಈ ಬಹುಮಾನನ ಇಲಾಖಾ ವತಿಯಿಂದ 50,000 ರೂಗಳು ನಮ್ಮ ವಿಸ್ತರಣಾ ಲೆಕ್ಕ ಶೀರ್ಷಿಕೆಯಡಿ ನಾವು ಬರೆಸ್ತೀವಿ. ಉಳಿದಂತೆ ಸುಮಾರು 1 ಲಕ್ಷ ರೂಪಾಯಿನ ಒಕ್ಕೂಟದ ವತಿಯಿಂದ ಪ್ರತಿ ತಾಲೂಕಿಗೆ ಈ ವರ್ಷದಿಂದ ಈ ಒಂದು ಕಾರ್ಯಕ್ರಮಕ್ಕೆ ಅಧಿಕ ಹಾಲು ಕರೆಯುವ ಸ್ಪರ್ಧೆಗೆ ಒಕ್ಕೂಟದ ವತಿಯಿಂದ ಕೊಡೋದಕ್ಕೆ ಈಗಾಗಲೇ ತೀರ್ಮಾನ ಆಗಿದೆ. ಎಲ್ಲ ಒಕ್ಕೂಟದ ನಿರ್ದೇಶಕರು ಕೂಡ ಪ್ರತಿ ತಾಲೂಕಿನಲ್ಲಿ ನಡೀತಕ್ಕಂಥ ಅಧಿಕ ಹಾಲು ಕರೆಯುವ ಸ್ಪರ್ಧೆಯಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮನ ಒಕ್ಕೂಟ ಮತ್ತು ಇಲಾಖಾ ಎರಡರ ಸಹಯೋಗದೊಂದಿಗೆ ಯಶಸ್ವಿಯಾಗಿ ನಡೆಸೋದಕ್ಕೆ ನಾವು ಈಗ ಸಿದ್ಧತೆ ಮಾಡ್ಕೊಂಡಿದ್ವಿ. ಮುಂಜಾಗ್ರತಾ ಕ್ರಮವಾಗಿ ಯಾವ ರೀತಿ ಮಾಡಿದರೆ ಎಷ್ಟು ಜಾನುವಾರುಗಳು ಬರ್ಬೋದು? ನಮಸ್ಕಾರ ಎಲ್ಲರಿಗೂ. ನಾವು ಈ ಜಾತ್ರಾ ಮಹೋತ್ಸವದ ಅಂಗವಾಗಿ ನಾವು 3 ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಮೊದಲನೇದಾಗಿ ಹಳ್ಳಿಕಾರ್ ಎತ್ತುಗಳ ಜೋಡಿ ಎತ್ತುಗಳ ಪ್ರದರ್ಶನ. ಈ ಪ್ರದರ್ಶನ ಮಧ್ಯಾಹ್ನ 2:30ಗೆ ಜರುಗುತ್ತೆ. ಇದು ರಿಜಿಸ್ಟ್ರೇಷನ್ನು 11 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. ಈ ಕಾರ್ಯಕ್ರಮದಲ್ಲಿ ಅತ್ಯುತ್ತಮ ರಾಸುಗಳಿಗೆ ಮೊದಲನೇ ಬಹುಮಾನ 10,000, ಎರಡನೇ ಬಹುಮಾನ 7,000, ಮೂರನೇ ಬಹುಮಾನ 5,000 ನಗದನ್ನು ಈ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಶಿರಾ ಇವರು ನೀಡ್ತಾರೆ. ನಮ್ಮ ಡಿಪಾರ್ಟ್ಮೆಂಟರು ಈ ಜೋಡಿ ಈ ಸ್ಪರ್ಧೆಯಲ್ಲಿ ಭಾಗವಹಿಸಿದವ್ರನ್ನ ಸೆಲೆಕ್ಷನ್ ಮಾಡಿ ನಾವು ಆ ಲಿಸ್ಟನ್ನು ಅವರಿಗೆ ತಲುಪಿಸ್ತೀವಿ. ಸರ್, ಈಗ ಎಷ್ಟು ಬರ್ಬೋದು ಅಂತ ನಿಮ್ಮ ನಿರೀಕ್ಷೆ? ಈಗ ನಾವು ನಮ್ಮ ಪ್ರಚಾರ ಕೈಗೊಂಡಿರೋ ಪ್ರಕಾರ ಸುಮಾರು ಒಂದು 20-25 ಒಳ್ಳೆ ಜೋಡಿಗಳು, ಹಳ್ಳಿಕಾರ್ ಜೋಡಿಗಳು ಬರ್ಬೋದು ಅಂತಿದ್ದೇವೆ. ನಾವು ಈಗ ಆಲ್ರೆಡಿ ಪ್ರಸ್ತುತ ಈಗ ಹಿರಿಯೂರು ತಾಲೂಕಲ್ಲೂ ನಾವು ಹೇಳಿದ್ದೀವಿ, ಆಮೇಲೆ ಚನ್ನಪಟ್ಟಣ ಹೇಳಿದ್ದೀವಿ, ಆಮೇಲೆ ಈಗ ಈ ಕಡೆ ಮಧುಗಿರಿ ಸೈಡಲ್ಲಿ ಸ್ವಲ್ಪ ಪ್ರಚಾರ ಮಾಡಿದ್ದೀವಿ. ಪಶುಪಾಲನಾ ಮತ್ತು ಪಶುವೈದ್ಯಕೀಯ ಸೇವಾ ಇಲಾಖೆ ತುಮಕೂರು ಇದರಿಂದ ಪಟ್ಟಣಹಳ್ಳಿ ಗುರುಗುಂಡ ಬ್ರಹ್ಮೇಶ್ವರ ಸ್ವಾಮಿ ಮಠದಲ್ಲಿ ಶ್ವಾನ ಪ್ರದರ್ಶನ ಇಟ್ಕೊಂಡಿದ್ದೀವಿ. ಇದು ಜಿಲ್ಲಾ ಮಟ್ಟದ್ದು, ಎಲ್ಲ ಜಿಲ್ಲೆಯಿಂದಲೂ ಭಾಗವಹಿಸೋದ್ರಿಂದ ಇದು ರಾಜ್ಯ ಮಟ್ಟದ್ದು ಶ್ವಾನ ಪ್ರದರ್ಶನ ಆಗಿರ್ತದೆ. ಹಾಗಾಗಿ ಒಂದು 15-16 ಜಿಲ್ಲೆಗಳಿಂದ ಇಲ್ಲಿ ಶ್ವಾನಗಳನ್ನ ತರ್ತಾ ಇದ್ದಾರೆ. ಹಾಗಾಗಿ ಶ್ವಾನ ಯಾರ್ಯಾರು ಏನು ನಾಯಿಗಳನ್ನ ತರ್ತಾ ಇದ್ದಾರೆ ಸಾಕು ಪ್ರಿಯರು, ಅವರು ಎಲ್ಲ ರೋಗದ ವಿರುದ್ಧ ಮುಂಜಾಗ್ರತವಾಗಿ ಲಸಿಕೆಯನ್ನು ಹಾಕ್ಸಿರ್ಬೇಕು. ಮತ್ತೆ ಅದಕ್ಕೆ ಸೂಕ್ತವಾದ ಜಂತುನಾಶಕವನ್ನು ಸಹಿತ ಹಾಕ್ಸಿರ್ಬೇಕು. ಕಿವಿ ಸ್ವಚ್ಛ ಮಾಡಿರ್ಬೇಕು. ಕಾಲುಗಳನ್ನೆಲ್ಲ ಉಗುರೆಲ್ಲ ಕಟ್ ಮಾಡ್ಕೊಂಡು ಸ್ವಚ್ಛವಾಗಿ ಇರಿಸಿರ್ಬೇಕು. ಮತ್ತೆ ಚರ್ಮದ ಮೇಲೆ ಉಣ್ಣೆಗಳು, ಚಿಟ್ಟಗಳು ಇಲ್ಲದೆ ಥರ ನೋಡ್ಕೊಂಡು ಶುಚಿತ್ವವಾಗಿ ತರಬೇಕು ಇಲ್ಲಿ. ಆಮೇಲೆ ಇಲ್ಲಿ ಈಗ ಈ ಪಶುಪಾಲನಾ ಇಲಾಖೆ ವತಿಯಿಂದ ಪ್ರಥಮ ಬಹುಮಾನವಾಗಿ 25,000 ಇಟ್ಟಿದ್ದೀವಿ. ಅವ್ರಿಗೆ ಎರಡನೇ ಬಹುಮಾನವನ್ನು 15,000 ಮತ್ತು ಮೂರನೇ ಬಹುಮಾನ 10,000 ಇಟ್ಟಿದ್ದೀವಿ. ಮತ್ತು ಬಂದಂಥ ಎಲ್ಲ ನಾಯಿಗಳಿಗೆ ಸಮಾಧಾನಕರ ಬಹುಮಾನವನ್ನು ಕೊಡ್ತಾ ಇದ್ದೀವಿ. ಮತ್ತು ಏನು ಶ್ವಾನಪ್ರಿಯರು ಯಾರು ಬರ್ತಾರೆ ಅವ್ರಿಗೆ ಊಟದ ವ್ಯವಸ್ಥೆನೂ ಮಾಡಿರ್ತೀವಿ. ಮತ್ತು ಈ ಜಾತ್ರೆಯಲ್ಲಿ ಎಲ್ಲರೂ ಬಂದು ಭಾಗವಹಿಸ್ಬಿಟ್ಟು ಯಶಸ್ವಿಗೊಳಿಸ್ಬೇಕಂತ ನಿರೀಕ್ಷೆ ಏನಿಲ್ಲ ಅಂದ್ರೆ ಒಂದು 40-45 ತಳಿ ಬರ್ಬೋದು ಅಂತ ಅಂದ್ಕೊಂಡಿದ್ದೀವಿ.
ಇನ್ನು ಇದೇ ಸಂದರ್ಭದಲ್ಲಿ ಶಿರಾ ಪಶುಪಾಲನೆ ಇಲಾಖೆ ಸಹಾಯಕ ನಿರ್ದೇಶಕ ಡಾಕ್ಟರ್ ಜೆ ಸಂಪತ್ ಕುಮಾರ್, ಮುಖ್ಯ ಪಶು ವೈದ್ಯಾಧಿಕಾರಿ ಡಾಕ್ಟರ್ ಎಚ್ ನಾಗೇಶ್ ಸೇರಿದಂತೆ ಹಲವು ಪಶು ವೈದ್ಯರು ಹಾಗೂ ಇಲಾಖೆಯ ಸಿಬ್ಬಂದಿಗಳು ಹಾಜರಿದ್ದರು. ಶ್ರೀಮಂತ್ ಪ್ರಜಾಶಕ್ತಿ ಟಿವಿ ಶಿರಾ.